ಹಲೋ ಗೆಳೆಯರೇ, ನಮಸ್ಕಾರ. ನಾನು ನಿಮ್ಮ ಲಿಂಗೇಗೌಡ. LG ಡ್ರೀಮ್ ವರ್ಲ್ಡ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ಈ ದಿನ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರದಲ್ಲಿದ್ದೇನೆ. ಈ ಕೊಲ್ಲಾಪುರ ಅನ್ನೋ ಹೆಸರು ಬರೋಕ್ಕಿಂತ ಮುಂಚೆ ಈ ಸ್ಥಳಕ್ಕೆ ಕರವೀರಪುರ ಅನ್ನೋ ಹೆಸರಿತ್ತು ಅಂತ ಹೇಳ್ತಾರೆ. ನಾನು ಈ ದಿನ ನಿಮಗೆ ಪುರಾತನ ಶಕ್ತಿಪೀಠಗಳಲ್ಲಿ ಒಂದಾದಂತಹ ಪುರಾತನ ದೇವಾಲಯವನ್ನು ತೋರಿಸ್ತಾ ಇದ್ದೇನೆ. ಅಂದರೆ ಕೊಲ್ಲಾಪುರದ ಮಹಾಲಕ್ಷ್ಮಿ ಮಂದಿರವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಬನ್ನಿ ನೋಡೋಣ. ವಿಡಿಯೋ ನೋಡ್ತಾ ಇರೋರಲ್ಲಿ ಇದುವರೆಗೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಕೊಲ್ಲಾಪುರದ ಮಹಾಲಕ್ಷ್ಮಿ ಮಂದಿರದಲ್ಲಿರುವಂತಹ ದೇವರನ್ನು ಇಲ್ಲಿಯ ಜನ, ಅಂದರೆ ಮಹಾರಾಷ್ಟ್ರದ ಸುತ್ತಮುತ್ತಲಿನ ಜನ ಮಹಾಲಕ್ಷ್ಮಿ ಅಂತಾರೆ. ಇನ್ನು ಕೆಲವರು ಅಂಬಾಬಾಯಿ ಅಂತ ಕೂಡ ಕರೀತಾರೆ. ಆದರೆ ನಮ್ಮ ರಾಜ್ಯದ ಜನ, ಅಂದರೆ ಕರ್ನಾಟಕ ರಾಜ್ಯದ ಜನ ಕೊಲ್ಲಾಪುರದಮ್ಮ ಅಂತಾರೆ. ಕರ್ನಾಟಕದಲ್ಲಿ ಸುಮಾರು ದೇವಾಲಯಗಳಿದೆ. ಎಲ್ಲ ಕಡೆಯೂ ಕೂಡ ಕೊಲ್ಲಾಪುರದಮ್ಮ ಅಂತಲೇ ತುಂಬ ಪ್ರಸಿದ್ಧಿ ಪಡೆದಿರೋವಂಥದ್ದು. ಈ ಕೊಲ್ಲಾಪುರದಮ್ಮ ಇರುವಂತಹ ಮೂಲ ಸ್ಥಳವಾದ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಮಹಾಲಕ್ಷ್ಮಿ ಮಂದಿರವನ್ನು, ಕೊಲ್ಲಾಪುರದಮ್ಮನ ದೇವಾಲಯವನ್ನು ಈ ದಿನ ನೋಡೋಣ ಬನ್ನಿ. ನೀವೀಗ ನೋಡ್ತಾ ಇರೋದು ಪುರಾತನ ಕಾಲದ ಮಹಾಲಕ್ಷ್ಮಿ ಮಂದಿರದ ಹೆಬ್ಬಾಗಿಲು ಅಂತ ಹೇಳ್ಬೋದು. ಎರಡೂ ಬದಿಯಲ್ಲಿ ಎತ್ತರವಾದ ದೀಪಸ್ತಂಭ ಇದೆ. ದೀಪಸ್ತಂಭದ ಮುಂದೆ ಒಂದು ಬದಿಯಲ್ಲಿ ನಾವು ನಂದಿಯನ್ನು ನೋಡ್ಬೋದು. ಅದೇ ರೀತಿ ಇನ್ನೊಂದು ಬದಿಯಲ್ಲಿ, ಇದು ಯಾವ ಪ್ರಾಣಿ ಅಂತ ನಾನು ಗುರ್ತಿಡಿಯೋದಕ್ಕಾಗ್ತಾ ಇಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ವಿಶೇಷವಾದ ಎತ್ತರವಾದ ದೀಪಸ್ತಂಭಗಳನ್ನು ನಾವಿಲ್ಲಿ ನೋಡ್ಬೋದು. ಇದೇ ರೀತಿ ಎತ್ತರವಾದ ದೀಪಸ್ತಂಭಗಳು ಕರ್ನಾಟಕದಲ್ಲೂ ಕೂಡ ಕೆಲವು ದೇವಾಲಯಗಳಲ್ಲಿ ಕಾಣ್ಬೋದು. ಈ ದಿನ ಬೆಳಿಗ್ಗೆಯಿಂದ ಸಂಜೆವರೆಗೂ ವಿಪರೀತ ಮಳೆ ಇತ್ತು. ತುಂಬ ಮಳೆ ಇದ್ದಿದ್ದರಿಂದ ಈ ದಿನ ಜನಸಂದಣಿ ಕಡಿಮೆ ಇದೆ. ನೀವು ಬರೋದಾದರೆ ಭಾನುವಾರ ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಬಂದರೆ ಜನಸಂದಣಿ ಹೆಚ್ಚಾಗಿರೋದಿಲ್ಲ. ಇಲ್ಲಿಯ ಜನ ಅಂಬಾಬಾಯಿ ಅಂತಾರೆ ಅಥವಾ ಮಹಾಲಕ್ಷ್ಮಿ ಅಂತಾರೆ. ಈ ಮಹಾಲಕ್ಷ್ಮಿಗೆ ವಿಶೇಷವಾದ ದಿನ ಭಾನುವಾರ ಅಂದ್ಕೊಳ್ತಾರೆ. ಹಾಗಾಗಿ ಇಲ್ಲಿ ಭಾನುವಾರದ ದಿನ ತುಂಬ ಜನಸಂದಣಿ ಇರುತ್ತೆ. ಹಾಗಾಗಿ ದರ್ಶನಕ್ಕೆ ತುಂಬ ಸಮಯ ತಗೊಳುತ್ತೆ. ಯಾಕಂದರೆ ಇಲ್ಲಿ ವಿಶೇಷ ದರ್ಶನ ಈ ದುಡ್ಡು ಕೊಟ್ಟವ್ರಿಗೆ ಫಸ್ಟ್ ಬಿಡಬೇಕು ಅನ್ನೋದು ಆ ರೀತಿ ಇಲ್ಲ. ಎಲ್ಲರಿಗೂ ಒಂದೇ ಸಾಲಿನಲ್ಲಿ ಹೋಗಬೇಕು, ಯಾವುದೇ ಭೇದ ಭಾವ ಇರೋದಿಲ್ಲ. ಹಾಗಾಗಿ ಜನಸಂದಣಿ ತುಂಬ ಜಾಸ್ತಿ ಇರೋದ್ರಿಂದ ಭಾನುವಾರ ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಪಡೆಯೋದಕ್ಕೆ ತುಂಬ ಸಮಯ ಬೇಕಾಗುತ್ತೆ. ಇಲ್ಲಿಯ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ವರ್ಷದಲ್ಲಿ 2 ಸಲ, ಅಂದರೆ ಮಾರ್ಚ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಸೂರ್ಯನ ಕಿರಣ ಮಹಾಲಕ್ಷ್ಮಿ ಅಮ್ಮನವರ ಮೂಲ ವಿಗ್ರಹದ ಮೇಲೆ ಬೀಳುತ್ತೆ. ಈ ಸಮಯದಲ್ಲಿ ಕಿರಣೋತ್ಸವ ಅಂತ ಆಚರಿಸ್ತಾರೆ. ತುಂಬ ವಿಶೇಷವಾಗಿರುತ್ತೆ. ನಾನು ಯಾವುದೇ ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದ ಗೋಪುರ ಮತ್ತು ಗೋಪುರದ ಕಲಶವನ್ನು ನಾನು ತೋರಿಸ್ತಾ ಇರ್ತೇನೆ.
ಏನಕ್ಕಪ್ಪ ಅಂದರೆ ಆ ದೇವಾಲಯದ ದೇವರನ್ನು ದರ್ಶನ ಮಾಡೋಕ್ಕಾಗಿಲ್ಲ ಅಂದರೆ ಆ ಗೋಪುರ ಮತ್ತು ಆ ಗೋಪುರದ ಕಳಸವನ್ನು ದರ್ಶನ ಮಾಡಿದ್ರೆ ಅಷ್ಟೇ ಫಲಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಕೂಡ ಗೋಪುರ ಮತ್ತು ಗೋಪುರದಲ್ಲಿರುವ ಕಳಸವನ್ನು ದರ್ಶನ ಮಾಡ್ಬೋದು. ಪ್ರಮುಖ ಶಕ್ತಿಪೀಠಗಳಲ್ಲೊಂದಾದಂತಹ ಈ ಕೊಲ್ಲಾಪುರ ಮಹಾಲಕ್ಷ್ಮಿ ಮಂದಿರಕ್ಕೆ ಸಮಯವಿದ್ದಾಗ ನೀವು ಕೂಡ ಒಮ್ಮೆ ಭೇಟಿ ನೀಡ್ಬೋದು. ಈ ದಿನ ಜನಸಂದಣಿ ಕಡಿಮೆ ಇದ್ದಿದ್ದರಿಂದ ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಆದರೆ ನಮ್ಮ ವೀಕ್ಷಕರಿಗೆ ಈ ದರ್ಶನವನ್ನು ತೋರಿಸೋದಕ್ಕಾಗಿಲ್ಲ. ಯಾಕಂದರೆ ಇಲ್ಲಿ ವಿಡಿಯೋ ಚಿತ್ರೀಕರಣವನ್ನು ನಿಷೇಧಿಸಲಾಗಿದೆ. ದೇವಾಲಯದ ಒಳಭಾಗದಲ್ಲಿ ವಿಡಿಯೋ ಚಿತ್ರೀಕರಣ ಮಾಡೋ ಹಾಗಿಲ್ಲ. ಹಾಗಾಗಿ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ.